ಪಿಎಲ್ಪಿಯಲ್ಲಿ ಕ್ರೆಡಿಟ್ ಫೈಟ್ ಇಂದ ಹೊತ್ತಿದಂತಹ ಕಿಡಿ ಕಾಂಗ್ರೆಸ್ ಮನೆಯಲ್ಲಿ ರೋಷಾಗ್ನಿಯಾಗಿ ಬದಲಾಗಿದೆ. ಸುರ್ಜೇವಾಲಾ ಎಚ್ಚರಿಕೆಗೂ ಅಹಿಂದ ಪಡೆ ಡೋಂಟ್ ಕೇರ್ ಅಂತಾಯಿತು. ಹೊಸ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬೇಡಿಕೆಗೆ ಪ್ರಬಲ ವಾದ ಮಂಡನೆಯಾಗಿದೆ. ಸಿಡಿದಿದ್ದ ಸಾಹುಕಾರ್ಗೆ ಡಿಕೆಶಿ ನೇರವಾಗಿ ತೊಡೆತಟ್ಟಿದ್ದಾರೆ. ಅವರವರ ಶ್ರಮಕ್ಕೆ ತಕ್ಕ ಸ್ಥಾನ ಸಿಗುತ್ತೆ ಅನ್ನೋ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಿನ್ನಮತ ತೀವ್ರಗೊಂಡಿದ್ದು ಹೈಕಮಾಂಡ್ ಎಚ್ಚರಿಕೆಗೂ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಸಚಿವರು ನಾನಾ ನೀನಾ ತೋಳೇರಿಸಿ ತೊಡೆ ತಟ್ತಾ ಇದ್ದು ಮುಸುಕಿನ ಗುದ್ದಾಟ ಓಪನ್ ವಾರ್ ಆಗಿ ಬದಲಾಗಿದೆ. ಡಿಕೆಶಿಯಿಂದ ಕೆಪಿಸಿಸಿ ಪಟ್ಟ ಕಸಿದುಕೊಳ್ಳಲು ನೇರ ದಾಳಿಗೆ ಇಳಿದ ಸತೀಶ್ ಚದುರಂಗದ ಆಟ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿಸಿದೆ. ಅಧ್ಯಕ್ಷ ಸ್ಥಾನ ಏನಾದ್ರೂ ಅಂಗಡಿಯಲ್ಲಿ ಸಿಗುತ್ತಾ? ಎಲ್ಲಿ ಕೇಳಬೇಕೋ ಕೇಳಿ. ಅವರವರ ಶ್ರಮಕ್ಕೆ ತಕ್ಕ ಸ್ಥಾನ. ಸತೀಶ್ ಬೇಡಿಕೆಗೆ ಡಿಕೆಶಿ ಬಿಗ್ ಪಂಚ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಬಹಿರಂಗ ಕದನ ಏರ್ಪಟ್ಟಿದೆ. ಸತೀಶ್ ಜಾರಕಿಹೊಳಿ ಓಪನ್ ಡಿಮ್ಯಾಂಡ್ಗೆ ಡಿಕೆಶಿ ನೇರ ಕೌಂಟರ್ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನ ಏನಾದ್ರೂ ಅಂಗಡಿಯಲ್ಲಿ ಸಿಗುತ್ತಾ? ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಬೇಕು ಅಂತ ಡಿಕೆಶಿ ಶ್ರಮ ಹಾಕಿ ಪಕ್ಷವನ್ನ ಸಂಘಟಿಸಲಾಗಿದೆ. ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಸತೀಶ್ ಅಂಡ್ ಗ್ಯಾಂಗ್ ವಿರುದ್ಧ ಮಾತಿನ ಬಾಣಕ್ಕೆ ನಿಂತರು. ಅವರವರ ಶ್ರಮಕ್ಕೆ ತಕ್ಕ ಸ್ಥಾನ ನಾಯಕರು ಕೊಡ್ತಾರೆ ಅನ್ನೋ ಮೂಲಕ ತಮ್ಮ ನಾಯಕತ್ವವನ್ನ ಸಮರ್ಥಿಸಿದ್ರು. ಈಗ ನೀವು ಸ್ಥಾನ ನನ್ಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ ಆಗುದಿಲ್ಲ. ಇಲ್ಲ ಎಲ್ಲಾರು ಅಂಗಡಿಲಿ ಏನಾದ್ರು ಸಿಗ್ತದ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗ್ಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಇವತ್ತು ನಮ್ರತೆಯಿಂದ ಮಾಡ್ತಾ ಇದೀವಿ. ಬಹಳ ಶ್ರಮ ಪಟ್ಟು ಈ ಪಕ್ಷನ ಡಿಕೆ ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಳಿಲ್ಲಪ್ಪ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಯ್ತಿರ್ಲಿಲ್ವೇ ಮಹಾತ್ಮ ಗಾಂಧೀಜಿಯವರು? ಡಿಕೆಶಿ ಬದಲಾವಣೆಗೆ ಆಗ್ರಹಿಸಿಲ್ಲ, ಸಂಘಟನೆ ಸುಧಾರಣೆಗೆ ಸಲಹೆ. ಆಂತರಿಕ ಬೇಗುದಿಯ ಬೆಂಕಿಗೆ ತುಪ್ಪ, ಸತೀಶ್ ದಿಢೀರ್ ಯೂ ಟರ್ನ್. ಇನ್ನು ಈ ಟಾಕ್ ವಾರ್ ನಡುವೆ ಸತೀಶ್ ಜಾರಕಿಹೊಳಿ ಸ್ವಲ್ಪ ಸೈಲೆಂಟ್ ಗೇಮ್ಗೆ ಇಳಿದಂತೆ ಕಾಣಿಸ್ತು. ನೋಟಿಸ್ ಬಂದ್ರೆ ಉತ್ತರ ಕೊಡ್ತೀನಿ, ಮುಂಜಾನೆ ಮಾಧ್ಯಮದವರು ನಮ್ಮನ್ನ ಹೀರೋ ಮಾಡ್ತಾರೆ, ಸಂಜೆ ವೇಳೆ ವಿಲನ್ ಮಾಡ್ತಾರೆ ಅಂತ ಹೇಳಿದ್ರು. ನನ್ನ ವರ್ಷನ್ ಸ್ಪಷ್ಟವಾಗಿದೆ. ನನ್ನ ಹೇಳಿಕೆ ಯಾರಿಗೂ ನೋವಾಗೋದಿಲ್ಲ. ನೀವ್ ಏನೋ ಮಾಡೋಕ್ ಹೋಗಿ ನನಗೆ ಡ್ಯಾಮೇಜ್ ಆಗುತ್ತೆ, ಪಕ್ಷ ಮತ್ತು ನಮಗೂ ಡ್ಯಾಮೇಜ್ ಆಗುತ್ತೆ ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ್ರು. ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ, ಸಂಜೆಗೂ ವಿಲನ್ ಆಗುವಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ. ನಾವೇನು ಹೇಳಿದೀವಿ, ನೀವೇನು ಕೇಳಿದ್ರಿ, ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ. ನಮ್ಮ ವರ್ಷನ್ ಬಹಳ ಸ್ಪಷ್ಟ ಇದೆ. ಯಾರಿಗೆ ನೋವಾಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ನಾವು ಹೇಳಿದ್ದೇನು ನಿನ್ನೆ ನೀವು ಬರ್ದದ ಪತ್ರಿಕೆಯಲ್ಲಿ ಬಂದದೇನೋ ಕೊಡೋಂಥದ್ದೇನಿಲ್ಲ, ಕೊಡ್ತೀವಿ. ಅದಕ್ಕೇನು ಉತ್ತರ ಬಂದ್ರೆ ಏನು ಭಾಳ ದೊಡ್ಡ ನೋಟಿಸ್ ಕೊಟ್ರೆ ಏನು ಭಾಳ ದೊಡ್ಡ ಆಗತ್ತೆ, ಕೊಟ್ಟುವಂತ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಸರಿಯಲ್ಲ ಇದು. ಯಾಕಂದ್ರೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ನನಗೂ ಡ್ಯಾಮೇಜ್ ಆಗ್ತದೆ. ಮಂತ್ರಿಗಿರಿ ಅಧ್ಯಕ್ಷಗಿರಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಎಂದಿದ್ದನ್ನ ನೆನಪಿಸಿದ ಪರಂ. ಲೋಕಸಭೆವರೆಗೆ ಮಾತ್ರ ಡಿಕೆಶಿ, ಹೈಕಮಾಂಡ್ನಿಂದಲೇ ಗೊಂದಲ ಎಂದ ರಾಜಣ್ಣ. ಇತ್ತ ಜಾರಕಿಹೊಳಿಗೆ ಅಹಿಂದ ಸಚಿವರು ಬೆನ್ನಿಗೆ ನಿಂತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಈಗ ಡಿಕೆಶಿ ಅಧ್ಯಕ್ಷರಿದ್ದು 2 ದೊಡ್ಡ ಖಾತೆ ಇದೆ. ಸಹಜವಾಗಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಂತ ಬೇರೆಯವರು ಕೇಳ್ತಾರೆ. ಮಂತ್ರಿ ಅಥವಾ ಅಧ್ಯಕ್ಷಗಿರಿ ಪೈಕಿ ಒಂದು ಆಯ್ಕೆ ಮಾಡಿಕೊಳ್ಳಿ ಅಂತ ಆಗ ನನಗೆ ಹೇಳಿದ್ರು. ನಾನು ಅಧ್ಯಕ್ಷ ಸ್ಥಾನ ಆರಿಸಿದ್ದೆ ಅಂತ ಹೈಕಮಾಂಡ್ಗೆ ಪರೋಕ್ಷವಾಗಿ ನೆನಪಿಸಿದ್ದಾರೆ. ಇತ್ತ ಕೆಎನ್ ರಾಜಣ್ಣ ಲೋಕಸಭೆವರೆಗೆ ಮಾತ್ರ ಡಿಕೆಶಿ ಅಂತ ಹೇಳಿದ್ದ ಹೈಕಮಾಂಡ್ ಈಗ ಗೊಂದಲ ಮಾಡ್ತಾ ಇದೆ. ಸಮಸ್ಯೆಯನ್ನ ಅವರೇ ನಿವಾರಣೆ ಮಾಡಲಿ ಅಂತ ಆಗ್ರಹಿಸಿದ್ರು. ಇಲ್ಲ ಮಂತ್ರಿ ಆದ್ರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ. ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು.
ಪಾರ್ಲಿಮೆಂಟ್ ಚುನಾವಣೆಗೆ 6 ತಿಂಗಳಾಯ್ತಲ್ಲ, ಬದಲಾವಣೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತಕ್ಕಂಥ ಗೊಂದಲ ಇದೆ. ಆ ಗೊಂದಲ ನಿವಾರಣೆ ಮಾಡಬೇಕು ಹೈಕಮಾಂಡ್ನವರು ಅಂತಕ್ಕಂಥ ಮಾತನ್ನ ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಮುಖಂಡರುಗಳು ಹೇಳಿದ್ದಾರೆ. ಆ ಗೊಂದಲದಲ್ಲಿ ಅವರೇ ಹೇಳಿ, ಇವರೇ ಇರ್ತಾರಪ್ಪ ಇನ್ನೂನೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇವರೇ ಇರ್ತಾರೆ ಅನ್ನೋ ಸಂತೋಷ. ನಮ್ಗೇನು ಅಡ್ಡಿ ಏನಿಲ್ವಲ್ಲ, ನಾವು ಹೇಳಿ ಅವರೇ ಗೊಂದಲ ಸೃಷ್ಟಿ ಮಾಡಿರೋದು. ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಹೊಸ ಮಗ್ಗುಲಿಗೆ ಹೊರಳಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಚಿವ ಸತೀಶ್ ಉರುಳಿಸಿದ ದಾಳ ಕಾಂಗ್ರೆಸ್ನಲ್ಲಿ ಮುಷ್ಟಿಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಜಾರಕಿಹೊಳಿ ಸೈಲೆಂಟ್ ಗೇಮ್ ಬಂಡೆ ಬಳಗವನ್ನ ಕೆರಳಿಸಿದ್ದು ಮೊದಲ ಬಾರಿಗೆ ಡಿಕೆಶಿ ಕೆರಳಿ ನಿಂತಿದ್ದಾರೆ. ಈ ಬಣಬಡಿದಾಟ ಮತ್ತೊಂದು ದಿಕ್ಕಿಗೆ ತಿರುಗಿದ್ರೆ ಕಾಂಗ್ರೆಸ್ ಕಥೆ ಹರೋಹರ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.